ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ. ಚೆನ್ನಾಗಿದ್ದೀನಿ ಅನ್ನೋದಕ್ಕಿಂತ ಪರವಾಗಿಲ್ಲ, ಅಷ್ಟಕ್ಕಷ್ಟೇ ಚೆನ್ನಾಗಿದ್ದೀನಿ ಅಂತಲೇ ಹೇಳ್ಬೋದು. ಯಾಕಂತ ಅಂದರೆ ಸರಿಯಾಗಿ ವೀಡಿಯೋಸ್ ಆಗ್ತಾಯಿಲ್ಲ. 60 ವಿಡಿಯೋ ಅಂತ ಹೇಳ್ಬಿಟ್ಟು ಸರಿಯಾಗಿ ವೀಡಿಯೋಸೇ ಆಗ್ತಾಯಿಲ್ಲ. ನಾನು ಅದಕ್ಕೆ ಸಪ್ರೇಟ್ ಯಾವುದಾದ್ರೂ ಒಂದು ಸಪ್ರೇಟ್ ವೀಡಿಯೋನ ಮಾಡಿಬಿಟ್ಟು ಹಾಕೋಣ ಅಂತ ನಾನು ಹಂಗೆ ಅಂದ್ಕೊಂಡಿದ್ದೀನಿ. ಯಾಕಂತ ಅಂದರೆ ಹೇಳ್ತಾರೆ ಯಾವ ವೀಡಿಯೋನೂ ಕೂಡ ಅಪ್ಲೋಡ್ ಮಾಡೋದಿಲ್ಲ, ಈ ರೀತಿ ಆಗುತ್ತೆ. ಸುಮ್ಮನೆ ನಾವು ಹೇಳೋದೊಂದು ಮಾಡೋದೇ ಒಂದು, ಈ ರೀತಿ ಬೇಡ ಯಾವುದಕ್ಕೂ ಅಂತ. ಅದಕ್ಕೆ ಇರೋ ಅಂಥ ವೀಡಿಯೋನ ಸದ್ಯಕ್ಕೆ ಅಪ್ಲೋಡ್ ಮಾಡೋಣ. ಇವಾಗ ಎಲ್ಲ ಸುಧಾರಿಸ್ಕೊಂಡಿದ್ದೀನಿ. ಏನೇನೆಲ್ಲ ನಮ್ಮ ಮನೆಗೆ ಹೊಸ ಹೊಸ ವಸ್ತು ಬಂದಿದೆ, ಏನೇನೆಲ್ಲ ನನ್ನ ಲೈಫಲ್ಲಿ ಚೇಂಜ್ ಆಗಿದೆ, ಪ್ರತಿಯೊಂದು ಕೂಡ ನಾನು ಹೇಳ್ತಾ ಹೋಗ್ತೀನಿ. ಅದರಲ್ಲಿ ಬೇರೆ ನೀವು ಪೂಜಾ ಇಷ್ಟೊಂದು ಎಲ್ಲನೂ ತೊಗೊಂಡಿದ್ದೀರಾ ಹಂಗೆ ಹಿಂಗೆ ಅಂತ ಅಂದ್ಬಿಟ್ಟು ಆಮೇಲೆ ಯಾರು ಕೂಡ ಹೇಳ್ಬಾರ್ದು. ಅಂದರೆ ನಾನು ತೊಗೊಂಡಿರೋ ಬೀರು, ಗ್ಯಾಸ್ ಸ್ಟವ್ ಆಗಿರೋ ಇದ್ರ ಬಗ್ಗೆ ನಾನು ಜಾಸ್ತಿ ಮಾಹಿತಿನೂ ಕೊಡ್ತಾ ಇರಲಿಲ್ಲ. ಸರಿಯಾಗಿ ಬ್ಲಾಗ್ ಹಾಕಿದರೆ ನಾನು ಪಿನ್ ಟು ಪಿನ್ನು ನಾನು ನಿಮಗೆ ಹೇಳ್ಬೋದಾಗಿತ್ತು. ಸರಿಯಾಗಿ ಬ್ಲಾಗೇ ಆಗ್ತಾಯಿಲ್ಲ. ಮಕ್ಕಳು ಎಷ್ಟೊತ್ತಿಗೆ ದೊಡ್ಡವ್ರು ಆಗ್ತಾರೋ ಅಂತ ನಾನಂತೂ ಕಾಯ್ತಾ ಇದ್ದೀನಿ. ನಮ್ಮ ದೊಡ್ಡವನು 1 ವರ್ಷ ಆಗ್ತಿದ್ದಂಗೆ ಅವನಿಗೆ ಹೆವಿ ಹುಷಾರಿಲ್ಲ ಫ್ರೆಂಡ್ಸ್. ದೊಡ್ಡವನು ಅಂತೀನಿ, ಸಾರಿ, ಚಿಕ್ಕವನು ಹೆವಿ ಹುಷಾರಿಲ್ಲ. ದಿನ ಬಿಟ್ಟು ದಿನ ಜ್ವರ ಬರ್ತಾನೇ ಇರೋದು. ಜಾಸ್ತಿ ನೈಟ್ ಟೈಮಲ್ಲಿ ಜ್ವರ ಬಂದ್ಬಿಡೋದು, ಈ ರೀತಿ ಎಲ್ಲ ಆಗ್ತಾಯಿತ್ತು. ನಾವು ಹಾಸ್ಪಿಟ್ಲು ಸುತ್ತಿದ್ದಾಯಿತು. ಹಂಗಾಗಿ ಯಾವುದನ್ನು ಕೂಡ ನಾನು ಒಂದು ಚಿಕ್ಕ ಪುಟ್ಟ ಬ್ಲಾಗ್ಗಳನ್ನೆಲ್ಲನೂ ಕೂಡ ಕ್ಲಿಪ್ಪಿಂಗ್ಸ್ ತೊಗೊಂಡಿದ್ದೀನಿ. ಅದು ಬಿಟ್ಟರೆ ಇನ್ನು ಹಿಂದಿನ ಬ್ಲಾಗ್ ಎಲ್ಲನೂ ಕೂಡ ಇದೆ. ಅದನ್ನು ಫಸ್ಟು ಅಪ್ಲೋಡ್ ಮಾಡಿಬಿಡ್ತೀನಿ ನಿಮಗೆ. ಯಾಕಂತ ಅಂದರೆ ತುಂಬ ಲೇಟ್ ಆಗೋಗಿದೆ ಗೌರಿ ಹಬ್ಬದ್ದು ಬ್ಲಾಗ್ ಎಲ್ಲನೂ ಕೂಡ. ಹಾಗಾಗಿ ಇವತ್ತು ನಾನು ನಿಮಗೆ ಅಪ್ಲೋಡ್ ಮಾಡ್ತಾಯಿದ್ದೀನಿ. ಇನ್ನೂ ಜಾಸ್ತಿ ನಾನು ಏನಾದರೂ ಮಾಹಿತಿನ ನಾನು ಸಪ್ರೇಟಾಗಿ ಒಂದು ಬ್ಲಾಗ್ ಮಾಡಿಬಿಟ್ಟು ನಾನು ನಿಮಗೆ ಹೇಳ್ತೀನಿ. ಆದಷ್ಟು ಎಷ್ಟೆಷ್ಟಾಗುತ್ತೋ ನೋಡೋಣ. ಸುಮ್ಮನೆ ಹೇಳ್ಬಾರ್ದು, ಮಾಡಿ ತೋರಿಸ್ಬೇಕು. ಸುಮ್ಮನೆ ನಾನು ಅದು ಇದು ಅಂತ ಹೇಳೋದು, ನೀವು ಬರೀ ಹೇಳ್ತೀರಾ ವ್ಲಾಗ್ ಮಾತ್ರ ಹಾಕೋದಿಲ್ಲ ಅಂತ ಹೇಳೋದು, ಅದೆಲ್ಲ ಯಾಕೆ ಬೇಕಲ್ವಾ? ಸುಮ್ಮನೆ ಫಸ್ಟು ನಮ್ಮ ಕೆಲಸಗಳನ್ನ ನಾವು ಮಾಡೋಣ. ಭರವಸೆ ಪ್ರತಿಫಲ ಅದೆಲ್ಲ ದೇವ್ರಿಗೆ ಬಿಟ್ಬಿಡೋಣ. ನಾವೇ ಕಷ್ಟಪಟ್ಟಿಲ್ಲ ಅಂದರೆ ನೀವು ಇನ್ನೇನು ಹೇಳ್ತೀರಲ್ಲ, ತುಂಬಾ ಇಷ್ಟಪಡ್ತೀರ ವ್ಲಾಗ್ ಎಲ್ಲನೂ ಹಾಕಿ ಅಂತ. ನಾನೇ ನೆಗ್ಲೆಕ್ಟು ಲೇಡಿ ಆಗಿಬಿಟ್ಟಿದ್ದೀನಿ ಮಾತ್ರ. ಇರೋ ಅಂಥ ಒಂದು 10 ನಿಮಿಷ ಟೈಮಲ್ಲಿ 10 ನಿಮಿಷದ ವೀಡಿಯೋನೇ ಆದರೂ ಹಾಕಬೇಕಾಗಿತ್ತು. ನನ್ನದೇ ತಪ್ಪು. ಅದಕ್ಕೆ ಕ್ಷಮೆ ಇರಲಿ ಅಂತ ಹೇಳ್ತಾ ವ್ಲಾಗನ್ನು ನಾನು ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಹಾಗೆಯೇ ಚಾನಲ್ನ ಯಾರೆಲ್ಲ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹಾಗೆಯೇ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಮೆಂಬರ್ಸ್ಗೂ ಕೂಡ ಶೇರ್ ಮಾಡಿ, ಅವರು ಕೂಡ ನೋಡಿ ಚಾನಲ್ಗೆ ಸಪೋರ್ಟ್ ಮಾಡಲಿ. ಅದಾದ ನಂತರ ನಾನಿದು ಗೌರಿ ಹಬ್ಬದ ವ್ಲಾಗು ಬೆಳಗ್ಗೆ ಎಲ್ಲ ಗುಡಿಸ್ಕೊಂಡು ಸಾರಿಸ್ಕೊಂಡು ಮಕ್ಕಳನ್ನ ಸುಧಾರಿಸ್ಕೊಂಡು ಬರೀ ಇವೇ ಆಗೋಯ್ತು. ಆಮೇಲೆ ನಮ್ಮ ಮನೆಯವರು ಇವತ್ತು ಡ್ಯೂಟಿ ಎಲ್ಲಿಗೂ ಹೋಗಿರಲಿಲ್ಲ. ಇವತ್ತು ಅವ್ರಿಗೂ ಸ್ವಲ್ಪ ರಜಾ ಇತ್ತು. ಹಾಗಾಗಿ ಅವ್ರ ಮನೆ ಹತ್ರ ಇದ್ದರು. ದೊಡ್ಡವನು ಮಲ್ಕೊಂಬಿಟ್ಟಿದ್ದ. ಆವಾಗ ಚಿಕ್ಕವನು ಎದ್ದಿದ್ದ. ಅವನ್ನ ಒಂದು ರೌಂಡ್ ವಾಕ್ ಕರ್ಕೊಂಡು ಹೋಗ್ತೀನಿ ಅಂತ ಅಂದ್ಬಿಟ್ಟು ಕಾರ್ ಹತ್ರ ಕರ್ಕೊಂಡು ಹೋಗಿದ್ರು. ಆವಾಗ ಆ ಟೈಮಲ್ಲೆಲ್ಲ ನೀಟಾಗಿ ಕ್ಲೀನ್ ಮಾಡ್ಕೊಂಡು ಎಲ್ಲ ಕೆಲಸಗಳನ್ನ ಮಾಡಿಕೊಂಡು ದೇವ್ರಿಗೆ ಅಲಂಕಾರ ಮಾಡ್ಕೊಂಡು ಎಲ್ಲನೂ ಕೂಡ ಮಾಡಿದ್ದಾಯಿತು. ನೀವು ಸ್ಟಾರ್ಟಿಂಗ್ ವೀಡಿಯೋದಲ್ಲಿ ನೋಡಿದ್ರಲ್ಲ, ಎಲ್ಲ ತುಳಸಿ ಆಗಿರ್ಬೋದು, ಆಮೇಲೆ ದಾಸವಾಳ ಆಗಿರ್ಬೋದು, ಅದೆಲ್ಲನೂ ಕೂಡ ನಮ್ಮ ಗಿಡದಲ್ಲೇ ಬಿಟ್ಟಿರೋ ಅಂಥದ್ದು. ಫಸ್ಟ್ ಟೈಮ್ ಗಿಡದಲ್ಲಿ ಹೂವು ಬಿಟ್ಟಿತ್ತು ಅಂತ ನಾನು ಹೇಳಿದ್ನಲ್ಲ, ಇದು ಸೆಕೆಂಡ್ನೇ ಟೈಮ್ ಗೌರಿ ಹಬ್ಬದ ದಿವಸ ಬಿಟ್ಟಿದ್ದು. ಚೆನ್ನಾಗಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇತ್ತು ಅಂತ ಅಂದ್ಬಿಟ್ಟು ನೀವೇ ನೋಡ್ತಾ ಇರ್ಬೋದು. ತುಳಸಿ ಪತ್ರೆನೂ ಮತ್ತು ದಾಸವಾಳ ಹೂವು ಅದೆಲ್ಲನೂ ಕೂಡ ಮುಡಿಸಿದ್ದೀನಿ. ಹಾಗೆಯೇ ಕಳಶಕ್ಕೂ ಕೂಡ ಏನೋ ಹೂವು ಥರ ಅದ್ರ ಬೀಜ ಎಲ್ಲ ಬಂದಿರುತ್ತೆ ನೋಡಿ, ಏನೋ ಒಂಥರ ತ್ರಿಶೂಲ ಥರ ಬಂದಿರುತ್ತಲ್ಲ ತುಳಸಿ ಇದರಲ್ಲಿ, ಅದು ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇತ್ತು ಅಂತಂದರೆ ಕಳಶಕ್ಕೆ ಸಖತ್ ಚೆನ್ನಾಗಿ ಕಾಣಿಸ್ತಾ ಇತ್ತು. ಹೂವೆಲ್ಲನೂ ಕೂಡ ಜಾಸ್ತಿ ತರೋದಕ್ಕೆ ಹೋಗೋದಿರಲಿಲ್ಲ. ಅಂದರೆ ಹೂವಿನ ರೇಟ್ ಬಂದೇ 120 130 ರೂಪಾಯಿ ಇತ್ತು. ಮಳೆನೇ ಅಷ್ಟೊಂದಿದೆ ಅಂದಮೇಲೆ ಇನ್ನೆಷ್ಟು ತರೋಕ್ಕಾಗುತ್ತೆ. 1-2 ಮೊಳ ತೊಗೊಂಬಂದಿದ್ರು. ಅದರಲ್ಲೇ ಎಲ್ಲನೂ ಕೂಡ ಅಡ್ಜಸ್ಟ್ ಮಾಡಿ ನಾನು ಮುಡಿಸ್ದೆ. ಹಾಗೆಯೇ ಅದ್ರ ಜೊತೆಗೆ ಸ್ವಲ್ಪ ಹೂವೆಲ್ಲ ಬಿಟ್ಟಿತ್ತಲ್ಲ ಮೇಲೆ ಟೆರೆಸ್ ಮೇಲೆ ಗಿಡದಲ್ಲಿ, ತುಳಸಿ ಪತ್ರೆ, ದಾಸವಾಳ ಮತ್ತು ಇನ್ನೊಂದು ಹೂವು ಅಂದರೆ ಪಿಂಕ್ ಕಲರ್ ಇದೆ, ಡಾರ್ಕ್ ಪಿಂಕು. ಅದು ಯಾವ ಹೂವು ಅಂತ ನನಗೂ ಸರಿಯಾಗಿ ಗೊತ್ತಿಲ್ಲ. ಅದ್ರ ಹೆಸರು ತಿಳ್ಕೊಂಡು ನಾನು ಹೇಳ್ತೀನಿ, ಅಥವಾ ನಾನು ಏನಾದರೂ ನೆಕ್ಸ್ಟ್ ಟೈಮ್ ವೀಡಿಯೋ ಅದೇನಾದ್ರು ಶೇರ್ ಮಾಡಿದಾಗ ಅದಕ್ಕೆ ಏನು ಹೆಸರು ಹೇಳ್ತಾರೆ ಅನ್ನೋದು ನೀವೇ ಕಮೆಂಟ್ ಮಾಡಿ. ಚೆನ್ನಾಗಿತ್ತು. ಹಾಗೆಯೇ ನಮ್ಮಲ್ಲಿ ಒಂದು ಗಣೇಶ ವಿಗ್ರಹ ಇತ್ತು. ನಮ್ಮನೆಯವರು ಎಲ್ಲೋ ಟ್ರಿಪ್ಪು ಅಂತ ಹೋದಾಗ ಆವಾಗ ಅದನ್ನು ತೊಗೊಂಬಂದಿದ್ರು. ಅಂದರೆ 3-4 ವರ್ಷ ಆಯಿತು ಅದನ್ನು ತೊಗೊಂಬಂದು. ಆ ಗಣೇಶನೇ ಅಕ್ಕಿ ಒಳಗಡೆ ಇಟ್ಬಿಟ್ಟು ಆ ಕಡೆ ಈ ಕಡೆ ಹೂವೆಲ್ಲ ಇಟ್ಬಿಟ್ಟು ಅದರಲ್ಲಿ ಬೇರೆ ತುಳಸಿ ಪತ್ರೆ ಅದನ್ನು ಕೂಡ ಇಟ್ಟು ಎಲ್ಲನೂ ನೀಟಾಗಿ ಅಲಂಕಾರ ಮಾಡಿದೆ. ಹಾಗೆಯೇ ಇದಕ್ಕೆ ಅಂತ ಹಾಲು ಮತ್ತು ಸಕ್ಕರೆ ನಾನೇನು ಕೂಡ ನೈವೇದ್ಯ ಮಾಡೋಕ್ಕೂ ಆಗಲಿಲ್ಲ. ಪ್ಯಾಕೆಟು ಸ್ವಲ್ಪ ಅರ್ಧ ಲೀಟ್ರ್ ಪ್ಯಾಕೆಟ್ ಹೊಡೆದಿರಲಿಲ್ಲ. ಹಾಲು ಮತ್ತು ಸಕ್ಕರೆನ ಒಂದು ಬೌಲಿಗೆ ಹಾಕಿಟ್ಟೆ. ಹಾಗೆಯೇ ಬಾಳೆಹಣ್ಣು ಮತ್ತು ತೆಂಗಿನಕಾಯಿನ
ಇಟ್ಟಿದ್ದೀನಿ. ಹಾಗೆಯೇ ಹೊಸ್ಲಿಗೆಲ್ಲನೂ ಕೂಡ ಇವಾಗ ಅರಿಶಿನ ಕುಂಕುಮ ಎಲ್ಲ ಹಾಕ್ಬಿಟ್ಟು ರಂಗೋಲಿನ ಹಾಕ್ತಾಯಿದ್ದೀನಿ. ದೇವ್ರ ಮನೇಲಿ ಏನೇ ನಾವು ಪೂಜೆ ಮಾಡಿದ್ರೂ ಕೂಡ ನನಗೆ ಹೊಸ್ಲೆಲ್ಲನೂ ನೀಟಾಗಿ ಅರಿಶಿನ ಹಚ್ಚಿ ಕುಂಕುಮ ಇಟ್ಟು ರಂಗೋಲಿ ಎಲ್ಲ ಹಾಕಿ ಆಮೇಲೆ ನಾನು ಹೂವಿಟ್ಟು ಪೂಜೆ ಮಾಡಲೇಬೇಕು ಅನ್ನೋದು ನನಗೆ ಇಷ್ಟ. ಹಾಗಾಗಿ ನಾನು ಅದನ್ನು ಮಾಡ್ತಾಯಿದ್ದೀನಿ. ಯಾವಾಗಲೂ ಅಷ್ಟೇ, ಈಗಲೇ ಅಂತಲ್ಲ, ಯಾವಾಗಲೂ ಅಷ್ಟೇ ನನಗೆ ಇದೇ ರೀತಿ ಮಾಡಬೇಕು. ದೇವ್ರ ಮನೆ ಅಂದರೆ ನಾನು ನೀಟಾಗಿ ಲೇಟ್ ಆದರೂ ಪರವಾಗಿಲ್ಲ, ಈ ರೀತಿ ಮಾಡಲೇಬೇಕು. ಈ ರೀತಿ ಮಾಡಿದಾಗಲೇ ನನಗೊಂಥರ ಸಮಾಧಾನ ಆಗೋದು. ನೀವು ಯಾರೂ ಕೂಡ ನನಗೆ ಕಮೆಂಟ್ ಮಾಡಿ ಹೇಳಲೇ ಇಲ್ಲ ದೇವ್ರ ಫೋಟೋ ಹೇಗಿದೆ ಏನು ಎತ್ತ ಅಂತ ಅಂದ್ಬಿಟ್ಟು. ಹಾಗಾಗಿ ಒಂದು ಸಲ ಕಮೆಂಟ್ ಮಾಡಿ. ನಂಗೆ ಸಖತ್ ಇಷ್ಟ ಆಯಿತು ಮಾತ್ರ. ನಮ್ಮ ದೇವ್ರ ಮನೆ ತುಮಕೋ ಇದೆಯಲ್ಲ, ನಂಗೆ ಸಖತ್ ಇಷ್ಟ ಆಯಿತು. ಹಾಗೆಯೇ ಇವಾಗೆಲ್ಲನೂ ಕೂಡ ಇವಾಗ ಹೂವೆಲ್ಲನೂ ಇಟ್ಟು ಸ್ವಲ್ಪ ಮಲ್ಲಿಗೆ ಹೂವಿತ್ತು. ಮಲ್ಲಿಗೆ ಹೂವು ಇವಾಗ ಸಂಜೆ ಹೊತ್ತು ಬರ್ತಾರೆ. 4:15 ಟೈಮಿಂದ ಒಂದು 9 ಗಂಟೆವರೆಗೂ ಇರುತ್ತೆ. 9 ಗಂಟೆ ಅಷ್ಟೊತ್ತಿಗೆಲ್ಲ ಖಾಲಿ ಆಗುತ್ತೆ. ಒಂದು 7:30 8 ಗಂಟೆವರೆಗೂ ಎಲ್ಲ ಗಾಡಿಯಲ್ಲಿ ಅಥವಾ ಸೈಕಲಲ್ಲಿ ಈ ರೀತಿ ಕೂಗ್ಕೊಂಡು ಬಂದು 50 ಗ್ರಾಮ್ ಇಷ್ಟು, 100 ಗ್ರಾಮ್ ಇಷ್ಟು ಅಂತ ಅಂದ್ಬಿಟ್ಟು ಹೇಳಿದರು. 100 ಗ್ರಾಮ್ 30 ರೂಪಾಯಿ ಮಲ್ಲಿಗೆ ಹೂವು ಅಂತ ಹೇಳಿದರು. ಅದನ್ನು ತೊಗೊಂಡು ಇಟ್ಕೊಂಡಿದ್ದೆ. ಆಗಲೇ ಒಂದು ವಾರ ಆಗಿತ್ತು, ಏನಾಗಿರಲಿಲ್ಲ, ಫ್ರಿಜ್ ಒಳಗಡೆ ಇಟ್ಟಿದ್ದೆ. ಅದನ್ನು ಸ್ವಲ್ಪ ಬಾಗಿಲಿಗೆಲ್ಲನೂ ಹಾಕ್ಬಿಟ್ಟು ರೆಡಿ ಮಾಡಿಕೊಂಡೆ. ಹಾಗೆಯೇ ತೆಂಗಿನಕಾಯಿ ಚಿಪ್ ಬರುತ್ತಲ್ಲ, ಅದನ್ನೆಲ್ಲ ಸ್ಟೋರ್ ಮಾಡಿಟ್ಟಿದ್ದೆ. ಕಾಯೆಲ್ಲ ಖಾಲಿ ಆದಮೇಲೆ ಚಿಪ್ ಅಂಥದ್ದು ಎತ್ತಿಕ್ಕಿದೆ. ಇವಾಗ ಅದನ್ನು ಗ್ಯಾಸ್ ಮೇಲೆ ಬಿಸಿ ಮಾಡಿಬಿಟ್ಟು ಇವಾಗ ಅದನ್ನೆಲ್ಲನೂ ಕೂಡ ಅಂದರೆ ಕೆಂಡ ಎಲ್ಲ ಆದಮೇಲೆ ಅದ್ರ ಮೇಲೆ ಪುಡಿ ಸಾಂಬ್ರಾಣಿ ಬರುತ್ತಲ್ಲ, ಅದನ್ನು ಹಾಕ್ಬಿಟ್ಟು ಮನೆಯೆಲ್ಲ ಗಮ್ ಅನ್ನಿಸ್ತಾ ಇದ್ದೀನಿ. ಈ ರೀತಿ ಮಾಡೋದ್ರಿಂದ ಏನೋ ಒಂಥರ ಪಾಸಿಟಿವ್ ಎನರ್ಜಿ, ಮನೆಯಲ್ಲಿ ದೈವ ಭಕ್ತಿ ಅನ್ನೋದು ಜಾಸ್ತಿ ಇರುತ್ತೆ. ಯಾವುದೇ ಥರ ನೆಗೆಟಿವ್ ಅಂದರೆ ದುಷ್ಟ ಶಕ್ತಿ ಯಾವುದೇ ಒಂದು ಮನೆಗೆ ಪರಿಣಾಮ ಬೀಳೋದಿಲ್ಲ. ಹಾಗೆಯೇ ನಮ್ಮ ಮನಸ್ಸಲ್ಲೂ ಕೂಡ ಆ ಥರ ಕೆಟ್ಟ ಯೋಚನೆ ಬರೋದಿಲ್ಲ ಅನ್ನೋದು ನನ್ನ ಪ್ರಕಾರ. ಅದು ನಿಜಾನೇ. ಯಾಕಂತಂದರೆ ನಾವು ವಾರದಲ್ಲಿ 3 ದಿವಸನಾದ್ರೂ ಈ ರೀತಿ ಮಾಡೋದ್ರಿಂದ ಮನೆಯಲ್ಲೂ ಕೂಡ ಏನೋ ಒಂಥರ ಕಷ್ಟನ ಪರಿಹಾರ ಆಗೋವಂತಹ ಸೂಚನೆ ಬರುತ್ತೆ ಅನ್ನೋದು ನನ್ನ ಲೈಫಲ್ಲಿ ನಡೆದಿದೆ. ಅದಕ್ಕೆ ನಾನು ಈ ರೀತಿ ಮಾಡ್ತಾಯಿದ್ದೀನಿ. ಇತ್ತೀಚೆಗಂತೂ ಮಾಡೋಕ್ಕೆ ಹೋಗಿಲ್ಲ. ನಿಮಗೆ ಹೇಳಿದ್ನೆಲ್ಲ ಬ್ಲಾಗು ಕೂಡ ಮಾಡ್ಕೊಂಡಿಲ್ಲ. ಹಾಗೆಯೇ ಮಕ್ಳಿಗೆ ಈ ರೀತಿ ಆಗಿರೋದ್ರಿಂದ ನನಗೂ ಕೂಡ ಸ್ವಲ್ಪ ಹೆಲ್ತ್ ಇಶ್ಯೂ, ಹಾಗೆಯೇ ನಿದ್ದೆ ಸರಿಯಾಗಿ ಆಗ್ತಾ ಇರಲಿಲ್ಲ ಈ ರೀತಿ. ಹಾಗಾಗಿ ಇನ್ನು ಮುಂದೆನಾದರೂ ಇದೇ ರೀತಿ ಮಾಡ್ಕೋಬೇಕು. ಹಾಗೆಯೇ ನನ್ನ ದೊಡ್ಡ ಮಗನೂ ಕೂಡ ನಾನು ಪೂಜೆ ಮಾಡ್ತೀನಿ ಅಂತ ಅಂದ್ಬಿಟ್ಟು ಹೆವಿ ಟಾರ್ಚರ್ ಕೊಡ್ತಾಯಿದ್ದ. ಹಾಗಾಗಿ ಅವನು ಇಟ್ಕೊಂಡು ಸುಧಾರಿಸ್ಕೊಂಡು ಅದಕ್ಕೆ ಅವನಿಗೂ ಕೂಡ ಪೂಜೆ ಮಾಡೋಕ್ಕೆ ಕೊಟ್ಟು ಈ ರೀತಿ ಮಾಡ್ತಾಯಿದ್ದೀನಿ. ನೋಡ್ತಾ ಇರ್ಬೋದು ಯಾವ ರೀತಿ ಆಡ್ತಾಯಿದ್ದಾನೆ ಅಂತ. ಹಾಗೆಯೇ ನಮ್ಮನೆಯವರು ಕೂಡ ಇದ್ದರು, ಅಷ್ಟರೊಳಗಡೆ ಬಂದಿದ್ದರು. ಪೂಜೆ ಆಗೋ ಅಷ್ಟರೊಳಗಡೆ ಅವರು ಬಂದಿದ್ದರು. ಹಾಗೆಯೇ ಅವರು ಡ್ಯೂಟಿಗೆ ಹೋಗೋಕ್ಕೆ ಅಂತ ಹೊರಟಿದ್ರು. ಮುಖ ತೊಳ್ಕೊಂಡಾದ್ರೂ ಕೂಡ ಪೂಜೆ ಮಾಡಿಬಿಡು ಅಂತ ನಾನೇ ಹೇಳ್ತಾ ಇದ್ದೆ. ಹಾಗಾಗಿ ಸರಿ ಆಯಿತು ಅಂತ ಅಂದ್ಬಿಟ್ಟು ಇವಾಗ ಅವರು ಕೂಡ ಮುಖ ತೊಳ್ಕೊಂಡು ಪೂಜೆ ಮಾಡ್ತಾರೆ. ಅಷ್ಟರವರೆಗೂ ನಮ್ಮ ಚೋಟುನ ಎತ್ಕೊಂಡಿದ್ರು. ಇಲ್ಲ ಅಂತ ಅಂದರೆ ಅವನು ಏನಿಲ್ಲ, ಬಂದು ಈ ರೀತಿ ಏನು ದೇವ್ರ ಮನೆ ಹತ್ರ ಬರೋದು, ಒಳಗಡೆ ಹೋಗೋದು, ಬಾಗಿಲು ದಾಟ್ಬಿಟ್ಟು ಈ ರೀತಿ ಮಾಡ್ತಾನೆ. ಫೋಟೋ ಕಳಶ ಎಲ್ಲ ಇದೆ ಅಲ್ವಾ, ಅದಕ್ಕೆ ಸ್ವಲ್ಪ ಹುಷಾರಾಗಿರಬೇಕು ಅಂತ ಅವನನ್ನು ಎತ್ಕೊಂಡಿದ್ರು. ಅಂದರೆ ಯಾವಾಗಲೂ ಅಷ್ಟೇ, ನಾನು ಒಬ್ಬಳೇ ಇದ್ರೂ ಕೂಡ ಅವನಿಗೆ ಮೊಬೈಲು ಅಥವಾ ಆಟ ಆಡೋದಕ್ಕೆ ಏನಾದರೂ ಸಾಮಾನು ಅಥವಾ ಕೈಗೆ ತಿಂಡಿನ ಏನಾದರೂ ಕೊಟ್ಟರೆ ಕೂರಿಸಿ ಅವ್ನು ಇಟ್ಕೊಂಡು ನಾನು ಪೂಜೆ ಮಾಡಬೇಕು. ಇಲ್ಲ ಅಂತ ಅಂದರೆ ಪೂಜೆ ಮಾಡ್ಬೇಕಾದ್ರೆ ಕಳಶ ಉಳಿಸೋದು ಈ ರೀತಿ ಎಲ್ಲ ಮಾಡಿಬಿಟ್ರೆ ಹೆವಿ ಕಷ್ಟ ಆಗಿಬಿಡುತ್ತೆ. ಈಗ ನೋಡ್ತಾ ಇರ್ಬೋದು ಗಣೇಶ, ಅಂದರೆ ನಾನು ಗಣೇಶನ ಪಕ್ಕ ಆ ಕಡೆ ಈ ಕಡೆ ಪಿಂಕ್ ಕಲರು ಅಂದರೆ ಒಂಥರ ನೇರಳೆ ಕಲರು ಹೂ ಇಟ್ಟಿದ್ದೀನಲ್ವ, ಅದ್ರ ಹೆಸರು ನಂಗೆ ಸರಿಯಾಗಿ ಗೊತ್ತಿಲ್ಲ. ಏನಾದರೂ ಗೊತ್ತಿರೋರು ನನಗೆ ಕಮೆಂಟ್ ಮಾಡಿ. ಈ ರೀತಿ ಇಷ್ಟೇ ನಾನು ಪೂಜೆ ಮಾಡಿರೋದು. ಗರಿಕೆ ಮೇಯ್ನು, ಗಣೇಶನಿಗೆ ಗರಿಕೆ ಅಲ್ವಾ, ಗಣೇಶನಿಗೆ ಗರಿಕೆ ಇಟ್ಟಿದ್ದೀನಿ. ಯಾಕಂದರೆ ಗರಿಕೆ ಗಣೇಶನಿಗೆ ಪ್ರಿಯವಾದ ಇದಲ್ವಾ, ಹೂ ಥರ. ಹಾಗಾಗಿ ಗರಿಕೆನೂ ಕೂಡ ನಾನು ಎಲ್ಲೂ ಕಿತ್ಕೊಂಬಂದಿಲ್ಲ. ಮೇಲೇ ತುಳಸಿ ಗಿಡದ ಪಕ್ಕ ಹಾಗೆಯೇ ದಾಸವಾಳ ಗಿಡದ ಹತ್ರ ಬೆಳೆದಿತ್ತು. ಅದನ್ನೇ ನೀಟಾಗಿ ತೊಗೊಂಬಂದು ಕಟ್ಟಿಬಿಟ್ಟು ಒಂದು ಹಸಿ ನೂಲಲ್ಲಿ ತೊಳೆದು ಗಣೇಶನ ಹತ್ರ ಇಟ್ಟಿದ್ದೀನಿ. ಈ ರೀತಿ ಇತ್ತು ನಮ್ಮದು ಗೌರಿ ಗಣೇಶನ ಹಬ್ಬ. ಎಷ್ಟು ಅಂದರೆ ನಂಗೆ ಸಖತ್ ಇಷ್ಟ ಆಯಿತು ಪೂಜೆ ಮಾಡಿದ್ದಕ್ಕೂ ಅದಕ್ಕೂ. ಅದ್ರಲ್ಲಿ ಬೇರೆ ನನಗೆ ಇತ್ತೀಚೆಗೆ ದೇವ್ರ ಪೂಜೆ ಅಂತ ಅಂದರೆ ಅದರಲ್ಲೂ ಫೋಟೋ ಮಾಡಿಸಿದ ಮೇಲೆ ಪೂಜೆ ಮಾಡಬೇಕು ಅಂದರೆ ಸಖತ್ ಖುಷಿ ಆಗುತ್ತೆ. ದೇವ್ರಿಗೆ ಅಲಂಕಾರ ಮಾಡಿ ಈ ರೀತಿ ಎಲ್ಲನೂ ಹಾರನೇ ಮಾಡ್ಬೋದಾಗಿತ್ತು. ಹಾರ ಸ್ವಲ್ಪ ಹೆವಿ ರೇಟು ಅಂತ ಅಂದ್ಬಿಟ್ಟು ಈ ರೀತಿ ತುಳಸಿ ಪತ್ರ ಎಲ್ಲ ಇತ್ತಲ್ಲ, ನಾವು ಬೇರೆಯಿಂದ ದುಡ್ಡು ಕೊಟ್ಟು ತರೋದಕ್ಕೂ ನಾವು ಅಲ್ಲಿ ಬೆಳೆದಂತಹ ಹೂವು ಗರಿಕೆ ಈ ರೀತಿ ಎಲ್ಲನೂ ಕಟ್ ಮಾಡಿ ಎಲ್ಲ ದೇವ್ರಿಗೆ ಮುಡ್ಸೋದಕ್ಕೂ ವ್ಯತ್ಯಾಸ ಇದೆ. ಅದೊಂಥರ ನಮಗೆ ಮನಸ್ಸಿಗೆ ನೆಮ್ಮದಿ ಅನ್ನೋದು, ಖುಷಿ ಅನ್ನೋದು ಕೊಡುತ್ತೆ. ಹಾಗಾಗಿ ನನಗೆ ಖುಷಿ ಅನ್ನೋದಾಯಿತು. ಅದರಲ್ಲೂ ಕೂಡ ಕಳಶಕ್ಕೆ ತುಳಸಿ ಗಿಡ ಅಂದರೆ ತುಳಸಿ ಸೊಪ್ಪನ್ನ ಇಟ್ಟಿರೋದಂತೂ ನನಗಂತೂ ಸಖತ್ ಖುಷಿ ಆಯಿತು, ಚೆನ್ನಾಗಿತ್ತು. ಹಾಗೆಯೇ ಪೂಜೆ ಎಲ್ಲ ಆದಮೇಲೆ ಇವಾಗ ಇಬ್ರಿಗೂ ಕೂಡ ಸ್ವಲ್ಪ ಕುಂಕುಮ ಇಡೋಣ ಅಂತ ಅಂದ್ಬಿಟ್ಟು ಇಡ್ತಾಯಿದ್ದೀನಿ, ನಮ್ಮ ಚಿಂಕುಗೂ ಮತ್ತು ಚೋಟುಗೂ.
ಹಾಗಾಗಿ ಇವಾಗ ಕೂತ್ಕೊಂಡು ಇಡ್ತಾಯಿದ್ದೀನಿ. ಎಲ್ಲ ಪೂಜೆ ಎಲ್ಲ ಆದಮೇಲೆ ಇವಾಗ ನಾನೇನು ಕೂಡ ಏನು ಮಾಡೋಕ್ಕೆ ಹೋಗಿರಲಿಲ್ಲ. ಅಂದರೆ ಸ್ಪೆಷಲ್ಲು ಅದೆಲ್ಲ ಏನೂ ಮಾಡೋಕ್ಕೆ ಹೋಗಿರಲಿಲ್ಲ. ನಾವು ಒಂದು ಮಾಡಿದ್ರೆ ಒಂದು ಕಳ್ಕೊಬೇಕಾಗುತ್ತೆ, ಒಂದು ಪಡ್ಕೊಂಡ್ರೆ ಒಂದು ಕಳ್ಕೊಬೇಕು, ಈ ರೀತಿ ಇರುತ್ತೆ. ಇವಾಗ ಪೂಜೆ ಎಲ್ಲ ಒರೆಸ್ಕೊಂಡು ಗುಡಿಸ್ಕೊಂಡು ಎಲ್ಲ ಮಾಡೋ ಹೊತ್ತಿಗೆ ಇಷ್ಟೊತ್ತಾಯಿತು. ಇನ್ನು ನಮ್ಮ ಮನೆಯವರು ನಾನು ಇರೋದಿಲ್ಲ, ನಾನು ಡ್ಯೂಟಿಗೆ ಹೋಗ್ತೀನಿ ಅಂತ ಅಂದ್ಬಿಟ್ಟು ಅವರು ಹೊರಡ್ತಾಯಿದ್ರು. ಸರಿ ಆಯಿತು ಅಂತ ಅಂದ್ಬಿಟ್ಟು ನನ್ನ ಫ್ರೆಂಡ್ ಬೇರೆ, ನಾನು ಯಾವಾಗಲೂ ಹೇಳ್ತಾ ಇರ್ತೀನಲ್ಲ, ಮಗು ಎಲ್ಲ ನೋಡ್ಕೊತಾರೆ ಅವರು ಸ್ವಲ್ಪ ಎಲ್ಲನೂ ಅಂತ, ಅವರು ಬೇರೆ ಊಟಕ್ಕೆ ಕರೆದಿದ್ರು. ಆಲ್ಮೋಸ್ಟ್ ಬೆಂಗಳೂರಲ್ಲಿ ಹಳ್ಳಿ ಸೈಡಲ್ಲಿ ಎಲ್ಲ ಊಟಕ್ಕೆ ಬನ್ನಿ ಮನೆಯವರೆಲ್ಲರೂ ಅಂತ ಕರೀತಾರಲ್ಲ, ಹಂಗಾಗಿ ಅಪರೂಪ, ಸಿಟಿಯಲ್ಲಿ ಎಲ್ಲರೂ ಕರೆಯಲ್ಲ, ಅಪರೂಪ. ಅವರು ಗಣೇಶನ ಇಟ್ಟಿದ್ರು, ಹಾಗಾಗಿ ಊಟಕ್ಕೆ ಬಾ ಅಂತ ಅಂದ್ಬಿಟ್ಟು ಕರೆದಿದ್ರು. ಒಂದೇ ಸಮ ಫೋನ್ ಮಾಡ್ತಾಯಿದ್ರು ಅಂತ ಅಂದ್ಬಿಟ್ಟು ನಾನು ರೆಡಿ ಆದೆ. ಅನ್ನೋದಕ್ಕಿಂತ ಫಸ್ಟು ನಮ್ಮ ಮನೆಯವರು ಡ್ಯೂಟಿಗೆ ಹೋಗ್ತಾರಲ್ವ, ಅವ್ರಿಗೆ ಸ್ವಲ್ಪ ಕಾಫಿನ ಟೀನ ಮಾಡಿಕೊಟ್ಬಿಟ್ಟು ಆಮೇಲೆ ಕೆಲಸ ಎಲ್ಲ ಮುಗ್ದಿದೆಯಲ್ಲ, ಆಮೇಲೆ ರೆಡಿಯಾಗಿ ಹೋದರೆ ಆಯಿತು ಅಂತ ಅಂದ್ಬಿಟ್ಟು ಮಕ್ಳಿಗೆಲ್ಲ ರೆಡಿ ಮಾಡಿ, ನಾನು ಕೂಡ ಪೂಜೆ ಎಲ್ಲನೂ ರೆಡಿ ಮಾಡಿಕೊಂಡು, ಹಾಗೆಯೇ ವೀಡಿಯೋಸ್ ಎಲ್ಲನೂ ಲಾಸ್ಟಿಗೆ ಶೂಟ್ ಮಾಡಿಕೊಂಡು ಆಮೇಲೆ ನಾನು ಹೊರಡೋಕ್ಕೆ ಸ್ಟಾರ್ಟ್ ಮಾಡಿದೆ. ಅಷ್ಟರಲ್ಲಿ ನಾನು ಮರೆತೆ ಏನಂತ ಅಂದರೆ, ಗಣೇಶನಿಗೆ ಪ್ರಿಯವಾಗಿದ್ದು ಅಂದರೆ ಸ್ವಲ್ಪ ಕಡಲೆಕಾಳು ಹಾರ ಗಣೇಶನಿಗೆ ಜಾಸ್ತಿ ಇಷ್ಟ. ನೀವು ಸಂಕಷ್ಟಹರ ಗಣಪತಿ ಅಂತ ಅಂದ್ಬಿಟ್ಟು ಒಂದು ದೇವರಿರುತ್ತೆ, ಅಂದರೆ ದೇವಸ್ಥಾನ ಇರುತ್ತೆ, ಅಂದರೆ ಬೇರೆ ಬೇರೆ ಥರ ಗಣೇಶ ಇರುತ್ತಲ್ವ, ಅದರಲ್ಲಿ ಬೇಕಾದರೆ ನೋಡಿ, ಅದರಲ್ಲಿ ಸಂಕಷ್ಟಹರ ಗಣಪತಿ ಅಂತ ಇರುತ್ತೆ. ಸಂಕಷ್ಟಿ ದಿನ ನೀವು ಕಡಲೆಕಾಳು ಹಾರನ್ನು ತಗೊಂಡೋಗಿ ನೆನೆಸಿ ನೀಟಾಗಿ ಅಂದರೆ ನೀಟಾಗಿ ಸ್ನಾನ ಮಾಡಿಕೊಂಡು ಎಲ್ಲ ಇದು ಮಾಡಿಕೊಂಡು ಕಡಲೆಕಾಳು ಹಾರ ಪೋಣಿಸ್ಬಿಟ್ಟು ಗಣೇಶಂಗೆ ತೊಗೊಂಡೋಗಿ ಗರಿಕೆ ಜೊತೆ ಕೊಟ್ಟರೆ ನೀವು ಏನು ಅಂದ್ಕೊತೀರ ಅದು ಈಡೇರುತ್ತೆ. ನನಗೆ ಆಲ್ಮೋಸ್ಟು ಅದು ಆವಾಗ ಅಂದರೆ ನಮ್ಮ ಚೋಟು ಹುಟ್ಟೋಕ್ಕಿಂತ ಮುಂಚೆ ಮಾಡ್ತಾಯಿದ್ದೆ. ಅದೇನೋ ಅದೃಷ್ಟನೋ ಏನೋ, ನಮ್ಮ ಚೋಟು ಕಿವಿ ಎಲ್ಲನೂ ಸೇಮ್ ಆನೆ ಕಿವಿ ಥರನೇ ಬಂದುಬಿಟ್ಟಿದೆ. ಅದರಲ್ಲೂ ಅವನು ಹುಟ್ಟಿದ್ದು ಸಂಕಷ್ಟಹರ ಚತುರ್ಥಿ ದಿವಸನೇ ನಮ್ಮ ಚೋಟು ಹುಟ್ಟಿದ್ದು. ಹಾಗಾಗಿ ನಮಗೆ ಗೊತ್ತೇ ಆಗಿಲ್ಲ. ಅವನು ನಿಮಗೆ ಹೇಳಿದ್ನಲ್ಲ, ನಾನು ಪ್ರೆಗ್ನೆಂಟು ಅನ್ನೋದು ನನಗೆ ಗೊತ್ತಿರಲಿಲ್ಲ. 5 ತಿಂಗಳು 6 ತಿಂಗಳು ಆದಮೇಲೆ ನನಗೂ ಕೂಡ ಗೊತ್ತಾಗಿದ್ದು ನಾನು ಪ್ರೆಗ್ನೆಂಟು ಅಂತ ಅಂದ್ಬಿಟ್ಟು. ನಾನು ಹೆಣ್ಮಗು ಅಂತ ಅಂದ್ಕೊಂಡೆ, ಅದು ಗಂಡು ಮಗು ಅಂತಲೇ ಹುಟ್ಟಿತು. ಅದರಲ್ಲೂ ಸಂಕಷ್ಟಹರ ಚತುರ್ಥಿ ದಿವಸನೇ ಹುಟ್ಟಿದೆ. ನಾನು ಅಂದ್ಕೊಂಡಿದ್ದೀನಿ ನೆಕ್ಸ್ಟ್ ಇಯರಿಂದನಾದ್ರೂ ಮನೆಯಲ್ಲಿ ಲಕ್ಷ್ಮೀನ ಹೆಂಗೋ ಕೂರಿಸ್ತೀನಲ್ವ, ನೆಕ್ಸ್ಟ್ ಇಯರು 3ನೇ ವರ್ಷದ್ದು ವರಮಹಾಲಕ್ಷ್ಮಿ ಹಬ್ಬ ಆಗುತ್ತೆ, 1ನೇ ವರ್ಷದ್ದು ಗಣೇಶ ಹಬ್ಬ ಆಗುತ್ತೆ. ಗಣೇಶನ ಕೂರ್ಸೋಣ ಅಂತ ನಾನು ಅಂದ್ಕೊಂಡಿದ್ದೀನಿ. ನೋಡೋಣ ಅಷ್ಟರೊಳಗಡೆ ಏನೇನೆಲ್ಲ ಆಗುತ್ತೆ. ನಾನು ಅಂದ್ಕೊಂಡಿದ್ದೀನಿ ಮಾಡಬೇಕು ಅಂತ, ನೋಡೋಣ ದೇವರು ಇಟ್ಟಂಗೆ ಆಗುತ್ತೆ. ಅದಾದಮೇಲೆ ನಮ್ಮ ಮನೆಯವರು ಕಾಫಿ ಮಾಡಿಕೊಡು, ನಾನು ಡ್ಯೂಟಿಗೆ ಹೋಗ್ತೀನಿ ಅಂತ ಅಂದರು. ಹಾಗಾಗಿ ಇವಾಗ ಟೀ ಮಾಡೋಕ್ಕೆ ಲೇಟ್ ಆಗುತ್ತೆ, ಅದಕ್ಕೆ ಸನ್ರೈಸ್ ಹಾಕ್ಬಿಟ್ಟು ಕಾಫಿನ ಮಾಡಿಕೊಡೋಣ ಅಂತ ಅಂದ್ಬಿಟ್ಟು ಕಾಫಿಗೆ ರೆಡಿ ಮಾಡ್ತಾಯಿದ್ದೀನಿ. ಮಕ್ಕಳಿಗೆ ಹಾಲು ಕೂಡ ರೆಡಿ ಮಾಡ್ತೀನಿ, ಹಾಲು ಕೂಡ ರೆಡಿ ಮಾಡಿಬಿಟ್ಟು ಕೊಡ್ತೀನಿ. ಬೆಳಗ್ಗೆ ಪಲಾವ್ ಮಾಡಿದ್ದೆ, ಸ್ವಲ್ಪ ಪಲಾವ್ ಇತ್ತು, ಹಂಗಾಗಿ ನಾನು ಏನೂ ಮಾಡೋಕ್ಕೆ ಹೋಗಲಿಲ್ಲ. ನಮ್ಮ ಮನೆಯವ್ರು ಬೇರೆ ನಾನು ಡ್ಯೂಟಿಗೆ ಹೋಗ್ತೀನಲ್ಲ ಅಲ್ಲೇ ತಿನ್ಕೊತೀನಿ ಅಂತ ಅಂದರು. ಇನ್ನು ನಾನು ಬೇರೆ ಊಟಕ್ಕೆ ಕರೆದಿದ್ರು. ಸರಿ ಆಯಿತು, ಮನೇಲಿ ಇನ್ನೇನು ಮಾಡೋದು, ಬೇಡ ಬಿಡು ಅಂತ ಏನು ಮಾಡೋಕ್ಕೆ ಹೋಗಲಿಲ್ಲ. ಕಡಲೆಕಾಳು ಎಲ್ಲ ನೆನೆಸಿದ್ನಲ್ವ, ಅದನ್ನೆಲ್ಲನೂ ಕಾಫಿ ಮಾಡೋಕ್ಕಿಂತ ಮುಂಚೆನೇ ದೇವ್ರ ಹತ್ರ ಇಟ್ಟು ಒಂದ್ಸಲ ಪೂಜೆ ಮಾಡಾದಮೇಲೆ ಮತ್ತೆ ಇವಾಗ ಇನ್ನು ಮಿಕ್ಕಿದ ಕಡಲೆಕಾಳು ಸಾಂಬಾರು ಮಾಡೋಣ ಅಂದ್ಕೊಂಡಿದ್ದೆ. ನಮ್ಮ ಮನೆಯವ್ರು ಏನಾರ ಇದ್ದರೆ, ನಮ್ಮ ಮನೆಯವ್ರು ಇರಲ್ಲ ಅಂದ್ರಲ್ಲ, ಸರಿ ಆಯಿತು ಫ್ರಿಜ್ ಒಳಗಡೆ ಇಟ್ಬಿಟ್ಟು ನಾಳೆ ಕಡಲೆಕಾಳು ಸಾಂಬಾರು ಮಾಡೋಣ ಅಂತ ಸುಮ್ಮನೆ ಆದೆ. ಸದ್ಯಕ್ಕೆ ಇವಾಗ ಸನ್ರೈಸ್ ಕೊಟ್ಬಿಟ್ಟು ಕಾಫಿ ಮಾಡ್ತಾಯಿದ್ದೀನಿ. ನಮ್ಮ ಚೋಟುಗೆ 1 ಗ್ಲಾಸ್ ಹಾಲು, ನಮ್ಮ ಚಿಂಕೋಗೆ 1 ಗ್ಲಾಸ್ ಹಾಲನ್ನ ಎತ್ತಿಕ್ಕಿ ಇವಾಗ ಅವರಿಬ್ರಿಗೆ ಹಾಕ್ಕೊಡ್ತೀನಿ. ನೀವು ಈ ಟಾಪ್ನ ಅಂದರೆ ಈ ಟಾಪಲ್ಲಿ ನಾನು ಹೇಗೆ ಕಾಣಿಸ್ತಾ ಇದ್ದೀನಿ ಅಂತ ಕಮೆಂಟ್ ಮಾಡಿ. ಆಲ್ಮೋಸ್ಟು ನಾನು ಬೆಲ್ಟ್ ಹಾಕಿಲ್ಲ, ಏನು ಹಾಕಿಲ್ಲ ಫ್ರೆಂಡ್ಸ್, ಫುಲ್ಲು ಒಂಥರ ಇನ್ನೊಂದು ಕಾಲು ಭಾಗದಷ್ಟು ಇದೆ ಹೊಟ್ಟೆ ಅಷ್ಟೇ, ಮುಕ್ಕಾಲು ಭಾಗದಷ್ಟು ಕರಗಿದೆ, ಇನ್ನು ಕಾಲು ಭಾಗದಷ್ಟು ಅಷ್ಟೇ ಇರೋದು ಹೊಟ್ಟೆ, ಅಷ್ಟು ಕರಗಬೇಕು. ಅಂದರೆ ನೀವೇ ನೋಡ್ತಾ ಇರ್ಬೋದು, 3ನೇ ಫ್ಲೋರು, ಅದರಲ್ಲಿ ಬೇರೆ ಮಕ್ಕಳು ಮರಿ, ನೀವು ರಾತ್ರಿ ಎಲ್ಲ ನಿದ್ದೆಗೆಟ್ಟು ಹೆವಿ ಅಂದರೆ ಶ್ರಮ ಅಂತಂದರೆ ಹೆವಿ ರಿಸ್ಕ್ ಅನ್ನೋದು ಇದ್ಬಿಟ್ರೆ ಆಟೋಮೆಟಿಕ್ ಸಣ್ಣನೂ ಆಗೋಗ್ತಾರೆ, ಆಮೇಲೆ ಹೊಟ್ಟೆ ಅನ್ನೋದು ಕರಗೆ ಹೋಗ್ಬಿಡುತ್ತೆ. ಆಲ್ಮೋಸ್ಟ್ ನೀವು ನೋಡಿರ್ತಾರೆ ಹಿಂದಿನ ಇದರಲ್ಲೆಲ್ಲನೂ 3 ಜನ 4 ಜನ ಮಕ್ಕಳಿರ್ತಾರೆ, ಅವ್ರಿಗೆ ಹೊಟ್ಟೆ ಅನ್ನೋದೇ ಇರೋದಿಲ್ಲ, ಅಷ್ಟು ಕೆಲಸ ಮಾಡಿರ್ತಾರೆ ಹಳ್ಳಿ ಸೈಡಲ್ಲಿ. ಈ ಕಡೆ ಇವಾಗೆಲ್ಲನೂ ನೋಡಿ ಎಕ್ಸಸೈಸ್ ಅಂತೆ, ಬಾಡಿ ಫಿಟ್ಟಿಂಗ್ ಅಂತೆ, ಅದು ಇದು ಬೆಲ್ಟ್ಗಳಂತೆ, ಇದೆಲ್ಲನೂ ಬಂದ್ಬಿಟ್ಟಿದೆ. ಇದೆಲ್ಲ ಹಾಕಿ ವರ್ಕೌಟ್ ಎಲ್ಲ ಮಾಡಿ ಅವ್ರು ಆ ರೀತಿ ಸಣ್ಣ ಆಗೋದಕ್ಕೆ ಪ್ರಯತ್ನ ಪಡ್ತಾರೆ. ಹಿಂದೆಲ್ಲ ಹಂಗೇ ಇರಲಿಲ್ಲ, ಹೊಲ್ದ ಹತ್ರ ಮಾಡಬೇಕು, ಕೆಲ್ಸಕ್ಕೆ ಹೋಗಬೇಕು, ಮಕ್ಳನ್ನ ನೋಡಬೇಕು, ಮನೇಲಿ ಮಾಡಬೇಕು. ಅವಾಗೆಲ್ಲ ಮಿಕ್ಸಿ ಅದೆಲ್ಲ ಇರಲಿಲ್ವಲ್ಲ, ಇದರಲ್ಲಿ ಗ್ರೈಂಡ್ ಅನ್ನೋದು ಇರಲಿಲ್ಲ, ಒಳ್ಕಲ್ಲಲ್ಲಿ ರುಬ್ಬಬೇಕು, ಈ ರೀತಿ ಕೇರಬೇಕು ಕೂತ್ಕೊಂಡು, ಈ ರೀತಿ ಎಲ್ಲ ಇತ್ತು. ಆವಾಗೇನಾಯಿತು, ಆಟೋಮೆಟಿಕ್
ಅವ್ರಿಗೆ ತುಂಬ ಸ್ಟ್ರೆಸ್ ಆಗ್ತಾ ಬಂತು, ಸಣ್ಣ ಆಗ್ತಾ ಹೋದರು. ಆ ಥರ ಇವಾಗೆಲ್ಲನೂ ಒಂದೊಂದು ಕಾಲು ತೊಳೆಯೋದಕ್ಕೂ ಮಿಷಿನ್ ಬಂದರೂ ಬರುತ್ತೆ, ಹೇಳೋದಕ್ಕಾಗಲ್ಲ. ಆ ಥರ ಇವಾಗೆಲ್ಲ ನೋಡ್ತಾ ಇರ್ಬೋದು, ವಾಷಿಂಗ್ ಮಿಷಿನ್, ಬಟ್ಟೆ ತೊಳೆಯೋದಕ್ಕೆ, ಪಾತ್ರೆ ತೊಳೆಯೋ ಮಿಷಿನ್ನು, ಈ ರೀತಿ ಎಲ್ಲ ಕೂತಿರ್ತಾವಲ್ಲ ಇವಾಗೆಲ್ಲ ರೋಬೋಟು. ಇನ್ನು ಮುಂದಕ್ಕೆ ಅದು ಏನೇನು ಬರುತ್ತೋ ಒಂದು ಗೊತ್ತಿಲ್ಲ. ಮಾತ್ರ ಅಪ್ಡೇಟ್ ಆಗ್ತಾ ಇದೆ. ಹಿಂದೆ ಇದ್ದಂಗೆ ಇರಬಾರ್ದು, ಒಟ್ನಲ್ಲಿ ಅಪ್ಡೇಟ್ ಆಗ್ತಾ ಇರಬೇಕು. ಹಿಂದಿಂದು ಕೂಡ ಮರಿಬಾರ್ದು ಯಾವುದೇ ಕಾರಣಕ್ಕೂ. ಅಂದರೆ ಅವಾಗಿದ್ದಿದ್ದು ಆರೋಗ್ಯ ಇವಾಗಿಲ್ಲ ನೋಡಿ. ಹಾಗಾಗಿ ಇವಾಗೆಲ್ಲನೂ ಕೂಡ ಫುಡ್ಡಲ್ಲೂ ಕೂಡ ಕೆಮಿಕಲ್ಸ್ ಬಂದುಬಿಟ್ಟಿದೆ. ನಾವು ಏನೇ ಫುಡ್ ತಿನ್ನೋಕೆ ಹೋದ್ರೂ, ಏನೇ ಫ್ರೂಟ್ಸ್ ಎಲ್ಲ ತಿನ್ನೋಕೆ ಹೋದ್ರೂ ಅದರಲ್ಲೂ ಕೂಡ ಕೆಮಿಕಲ್ಸು. ಹಾಗಾಗಿ ಯಾವುದೇ ಥರ ನಾವು ಸ್ಟ್ರೆಂತ್ ಆಗಿರೋದಕ್ಕೆ ಸಾಧ್ಯನೇ ಇಲ್ಲ. ಅವಾಗೆಲ್ಲ 120, 130 ವರ್ಷ ಬದುಕೋರು. ಇವಾಗೆಲ್ಲ 50 ವರ್ಷ, 60 ವರ್ಷಕ್ಕೇ ಬೇಡ 40 ವರ್ಷಕ್ಕೇ ಫುಲ್ ಹಾಳಾಗ್ತಾ ಇದ್ದೀವಿ ಎಲ್ಲನೂ. ಇವಾಗಲೇ ನೋಡಿ, ನನಗೆ ಇವಾಗ 26 ವರ್ಷ, 26, 27 ವರ್ಷಕ್ಕೇ ಫುಲ್ ವೀಕ್ ಆಗಿಬಿಟ್ಟಿದ್ದೀನಿ. ಒಂದು ಬಗ್ಗಿದ್ರೆ ಎದ್ದೇಳೋಕ್ಕಾಗಲ್ಲ, ಫುಲ್ ಬ್ಯಾಕ್ ಪೇಯ್ನು. ಹಿಂಗಾಗಿ 2 ಮಕ್ಕಳಾಗೋದೇ ತಡ, ಈ ರೀತಿ ಫುಲ್ ಒಂಥರ 60 ವರ್ಷ ಮುದುಕಿ ಆದಂಗೆ ಆಗ್ಬಿಡ್ತೀವಿ. ಏನು ಮಾಡೋಕ್ಕಾಗಲ್ಲ. ಹಾಗೆಯೇ ಹೊರಟು ಬಂದ್ವಿ. ಅಲ್ಲಿ ಬರ್ತಾ ಗಣೇಶನ ಕೂರಿಸಿದ್ರು, ಅಲ್ಲಿ ನಮಸ್ಕಾರ ಮಾಡಿಕೊಂಡು, ನಮ್ಮ ಮನೆ ಹತ್ರ ಪೂಜಮ್ಮ ದೇವಸ್ಥಾನ ಇದೆ, ಅಲ್ಲಿ ನಮಸ್ಕಾರ ಮಾಡಿಕೊಂಡು ಆಮೇಲೆ ನನ್ನ ಫ್ರೆಂಡ್ ಮನೆಗೆ ಬಂದ್ವಿ. ನೋಡಿದ್ವಿ ಗಣೇಶನ ದೇವ್ರ ಮೇಲೆ ಕೂರಿಸಿದ್ರು. ಅಂದರೆ ಮಣ್ಣಿನ ಗಣೇಶ, ಇವರೆಲ್ಲ ಏನೋ POP ಗಣೇಶ ಆ ಥರ ಎಲ್ಲ ಕೂರ್ಸೋಕೆ ಹೋಗಲ್ಲ, ಮಣ್ಣಿನ ಗಣೇಶ ಕೂರಿಸಿದ್ದಾರೆ. ಚೆನ್ನಾಗಿತ್ತು, ಚಿಕ್ಕದಾಗಿ ಚೊಕ್ಕದಾಗಿ ಕೂರಿಸಿದ್ರು. ನಾನು ಆಚೆ ಏನಾದರೂ ಕೂರಿಸ್ಬೇಕಾಗಿತ್ತು ಅಂದೆ, ಅದಕ್ಕೆ ಇಲ್ಲ ದೇವ್ರ ಮೇಲೆ ಕೂರಿಸಿದ್ದೀವಿ ಅಂತ ಅಂದರು. ಸರಿ ಆಯಿತು ಅಂತ ಅಂದ್ಬಿಟ್ಟು ಅಲ್ಲೊಂದು ಸ್ವಲ್ಪ ಪೂಜೆ ಮಾಡಿ ನಮಸ್ಕಾರ ಮಾಡಿಕೊಂಡು ಸ್ವಲ್ಪ ಅಕ್ಷತೆ ಕಾಳು ಗಣೇಶನ ಹತ್ರ ಹಾಕ್ಬಿಟ್ಟು ಊಟಕ್ಕೆ, ಅಂದರೆ ಫಸ್ಟು ಸ್ವಲ್ಪ ಮಾತುಕತೆ ಕೂತ್ಕೊಂಡ್ವಿ. ಆಮೇಲೆ ಊಟ ಕೊಟ್ಟರು, ಊಟಕ್ಕೆ ಕೂತ್ಕೊಂಡ್ರು. ಆಮೇಲೆ ನಾವು ಹೊರಟು ಬಂದಿದ್ದು. ಇದು ಅವ್ರ ಮನೆ, ಅವ್ರು ಇರೋದು ಡೂಪ್ಲೆಕ್ಸ್ ಮನೆಯಲ್ಲಿ. ಅಂದರೆ ಹೋಟೆಲ್ ಇಟ್ಟಿದ್ದಾರೆ, ಅಂದರೆ ಮಕ್ಕಳೆಲ್ಲ ಸ್ವಲ್ಪ ದೊಡ್ಡವೇನೆ ಅವ್ರ ಗಂಡು ಮಕ್ಕಳು. ದೊಡ್ಡವು ಅಂತ ಅಂದರೆ ಒಬ್ಬ 9th, ಇನ್ನೊಬ್ಬ 6th. ಅಂದರೆ ತುಂಬ ಐಟಮ್ ಇದೆ. ಅವರು ಸ್ಟಾರ್ಟಿಂಗೆಲ್ಲ ಮನೆ ಹುಡುಕಿದ್ದಾರೆ, ಸಿಕ್ಕಿದ್ದು. ಅವರು ಇದ್ದಿದ್ದು ಪೀಣ್ಯದ ಸೈಡಲ್ಲಿ. ಹಾಗಾಗಿ ಈ ಕಡೆ ನಮ್ಮ ಏರಿಯಾ ಬಂದಿದ್ದು, ಸ್ವಲ್ಪ ಆ ಕಡೆ ಏರಿಯಾ ಚೇಂಜ್ ಮಾಡೋಣ ಅಂತ ಅಂದ್ಬಿಟ್ಟು ಬಂದಿರೋದು. ಫಸ್ಟೆಲ್ಲನೂ ಕೂಡ ನಮ್ಮ ಏರಿಯಾ ಸೈಡ್ ಅಂತ ಇದ್ದಿದ್ದು, ಅವ್ರ ಮದುವೆ ಆಗಿ ಸ್ಟಾರ್ಟಿಂಗಲ್ಲೆಲ್ಲ. ಈಗ ರೀಸೆಂಟಾಗಿ ಅಂದರೆ ಒಂದು 6-7 ವರ್ಷದಿಂದ ಆ ಕಡೆ ಹೋಗಿದ್ದಂತೆ. ಹಾಗಾಗಿ ಮನೆ ಹುಡುಕಿ ಇವಾಗ ಇವರು ಡೂಪ್ಲೆಕ್ಸ್ ಮನೇಲಿರೋದು. ಇದು 15,000 ಬಾಡಿಗೆ. ನೀವು ನಂಬ್ತಿರೋ ಬಿಡ್ತಿರೋ, ನಮ್ಮ ಏರಿಯಾದಲ್ಲಿ ಹೆವಿ ರೇಟು ಮಾತ್ರ. ಆದರೆ ಡೂಪ್ಲೆಕ್ಸ್ ಮನೆಯೇ 15,000ಗೆ ಸಿಕ್ಕಿದೆ ಅಂದರೆ ಇವ್ರ ಅದೃಷ್ಟನೇ ಇರ್ಬೋದು. ಓನರು ಕೂಡ ತುಂಬ ಒಳ್ಳೆಯವರು, ಚೆನ್ನಾಗಿ ಅವ್ರಿಗೂ ಕೂಡ ಹೊಂದ್ಸ್ಕೊಂಬಿಟ್ಟಿದ್ದಾರೆ ಇವರೇ. ನಾನು ಸಾಕಷ್ಟು ಬಾರಿ ವಿಡಿಯೋದಲ್ಲಿ ನಾನು ನಿಮಗೆ ಶೇರ್ ಮಾಡಿದ್ದೀನಿ. ಈಗ ಈ ಹುಡುಗ ನಿಂತಿರೋದು ಓನರ್ ಮಗ. ಹಾಗಾಗಿ ನನ್ನ ಮಗನೂ ಅವನ ಮಗನೂ ಒಂದೊಂದು ವರ್ಷ ಡಿಫ್ರೆನ್ಸ್ ಅಷ್ಟೇ. ಇಬ್ಬರು ಕೂಡ ಚೆನ್ನಾಗಿ ಆಟ ಆಡ್ಕೊಳ್ಳಿ ಅಂತ ನಾನು ಸ್ವಲ್ಪ ಹೊತ್ತು ಸುಮ್ಮನೆ ಕೂತ್ಕೊಂಡು ವೀಡಿಯೋಸ್ ಎಲ್ಲ ಶೂಟ್ ಮಾಡಿಕೊಂಡೆ. ನಮ್ಮ ಚಿಕ್ಕ ಮಗನಿಗೆ, ಅಂದರೆ ನನ್ನ ಮಗನಿಗೆ ಅಂತ ಅಲ್ಲ, ಮಕ್ಕಳಿಗೇ ಆಲ್ಮೋಸ್ಟು ಯಾವಾಗಲೂ ಕೂಡ ಜಾಗ ದೊಡ್ಡದಾಗಿರಬೇಕು, ಚೆನ್ನಾಗಿ ಆಟಾಡಬೇಕು, ಮಕ್ಕಳಿರಬೇಕು. ಮೇಯ್ನ್ ಮಕ್ಕಳ ಜೊತೆ ಆಟಾಡೋ ಅಂಥದ್ದು ಅವ್ರಿಗೆ ಇಷ್ಟ ಆಗುತ್ತೆ. ಅದರಲ್ಲೂ ಮಕ್ಕಳು ಮಣ್ಣಲ್ಲಿ ಆಟಾಡಿದ್ರೆ ಜಾಸ್ತಿ ಬೆನಿಫಿಟ್ಸ್ ಇದೆ ಅಂತೆ. ಮುಂಚೆ ಎಲ್ಲನೂ ಕೂಡ ನಾವು ಚಿಕ್ಕವರಿದ್ದಾಗ ಮಣ್ಣಲ್ಲಿ ಆ ಥರ ಎಲ್ಲನೂ ಕೂಡ ಆಟಾಡ್ತಾ ಇದ್ವಂತೆ. ಹಂಗಾಗಿ ಹಿಂದೆ ಇದ್ದಂತಹ ಇದು ಇವಾಗಿಲ್ಲ. ಇವಾಗೆಲ್ಲ ಬರೀ ಮೊಬೈಲ್ ಅಂತೆ, ಅದು ಇದು ಅಂತ ಅಂದ್ಬಿಟ್ಟು ಅದರಲ್ಲೇ ಎಲ್ಲನೂ ಕೂಡ ಆಗ್ತಾಯಿದೆ. ಮಣ್ಣಲ್ಲಿ ಆಟ ಆಡಬೇಕು, ಜಾಸ್ತಿ ಬೆನಿಫಿಟ್ಸ್ ಇದೆಯಂತೆ. ಇವಾಗೆಲ್ಲ ಮಣ್ಣಿಗೆ ಬಿಟ್ಟರೆ ಮಣ್ಣು ಇಕ್ಕೊತಾರೆ, ಹಂಗಾಗುತ್ತೆ ಹಿಂಗಾಗುತ್ತೆ, ಏನೋ ಚರ್ಮದ ರೋಗ ಬರುತ್ತೆ, ಸ್ಕಿನ್ನು ಅಂದರೆ ಪ್ರಾಬ್ಲಮ್ ಆಗುತ್ತೆ ಅಂತ ನಾವು ಅಂದ್ಕೊತೀವಿ. ಅದೆಲ್ಲನೂ ಸುಳ್ಳು. ಮಣ್ಣಲ್ಲಿ ಆಟ ಆಡೋದು ಅಂದರೆ ಇವಾಗೆಲ್ಲನೂ ನಾವು ಹಳ್ಳಿಲಿ ಊರು ಸೈಡೆಲ್ಲ ಹೋದಾಗ ಮಣ್ಣಲ್ಲೇ ತುಳಿತಾ ಇರ್ತಾರೆ, ಆವಾಗ ಆಟ ಆಡ್ಕೊತಾ ಇರ್ತಾರೆ. ಆವಾಗ ನಮ್ಮ ಪಾಡಿಗೆ ನಾವು ಸುಮ್ಮನೆ ಇರ್ತೀವಲ್ವ, ಹಂಗೆ ನನಗೂ ಕೂಡ ಇವಾಗ ಎಷ್ಟೊತ್ತಿಗೆ ಎಕ್ಸಾಮ್ ಮುಗಿಯುತ್ತೋ ನಮ್ಮ ದೊಡ್ಡವನಿಗೆ ಯಾವಾಗ ಊರಿಗೆ ಹೋಗ್ತೀನೋ ಅಂತ ಅನ್ನಿಸ್ಬಿಟ್ಟಿದೆ. ಅಂದರೆ ಇವಾಗೆಲ್ಲನೂ ಕೂಡ ಮುಡಿ ತೆಗೆಸ್ಬೇಕೆಲ್ಲ ಮಾಡಬೇಕು. ನಾವು ಆವಾಗಲೇ ತೆಗೆಸ್ಬೇಕಾಗಿತ್ತು, ಆದರೆ ನಮ್ಗೆ ಹೋಗೋಕ್ಕೆ ಪುರ್ಸೊತ್ತಾಗಲಿಲ್ಲ, ಟೈಮು ಸಿಗಲಿಲ್ಲ. ಅದರಲ್ಲಿ ಬೇರೆ ತುಂಬ 1.5-2 ತಿಂಗಳು ಲೇಟಾಗಿ ಸೇರಿಸಿದ್ದು ನಮ್ಮ ಸ್ಕೂಲ್ಗೆ ನಮ್ಮ ಚಿಂಕುನ. ಹಾಗಾಗಿ ಸುಮ್ಮನೆ ಲೀವು ಜಾಸ್ತಿ ಆಗುತ್ತೆ ಅಂತ ಅಂದ್ಬಿಟ್ಟು, ದಸರಾಗೆ ಹೆಂಗೋ ಒಂದು 10 ದಿನ ರಜೆ ಇರುತ್ತಲ್ಲ ಅಂತ ಅಂದ್ಬಿಟ್ಟು ಆವಾಗಲೇ ಹೋಗೋಣ ಅಂತ ಸುಮ್ಮನೆ ಹಾಕ್ಕೊಂಡಿದ್ದೀವಿ. ಸದ್ಯಕ್ಕೆ ಹೋಗ್ಬೇಕು ಊರ ಕಡೆಗೆ. ಯಾವಾಗ ಹೋಗ್ತೀನೋ ಅನ್ನಂಗೆ ಮನಸ್ಸಾಗ್ಬಿಟ್ಟಿದೆ. ಅಂದರೆ ಇನ್ನೂ ಒಂದು 20 ದಿನ ಬೇಕು, 15 ದಿನ ಅಂತೂ ಬೇಕೇ ಬೇಕು. ಸ್ಕೂಲೆಲ್ಲ ಅಂದರೆ
ಎಲ್ಲ ಎಕ್ಸಾಮ್ ಎಲ್ಲ ಮುಗಿದು ಎಲ್ಲ ರಜೆ ಕೊಟ್ಟು ಅಂದರೆ ಸ್ಕೂಲೆಲ್ಲ ಕ್ಲೋಸ್ ಆಗೋದಕ್ಕೆ ಇನ್ನೂ ಒಂದು 15 ದಿನ ಬೇಕು. ಅಷ್ಟೊತ್ತವರೆಗೂ ವೆಯ್ಟ್ ಮಾಡಬೇಕು. ಪರವಾಗಿಲ್ಲ, ಇವಾಗ ಸ್ಕೂಲಿಗೆ ಸೇರಿಸಾದ್ಮೇಲೆ ಎಷ್ಟೋ ಪರವಾಗಿಲ್ಲ, ಚೆನ್ನಾಗಿ ಇಂಪ್ರೂವ್ ಆಗಿದ್ದಾನೆ ನನ್ನ ಮಗ. ಎಷ್ಟೋ ಮಾತುಗಳೆಲ್ಲ ಬರುತ್ತೆ, ಆ್ಯಕ್ಟಿವ್ ಆಗಿದ್ದಾನೆ. ಅವಾಗ ಸಿಕ್ಕಾಪಟ್ಟೆ ಕಿತಾಪತಿ, ಇವಾಗೇನು ಪರವಾಗಿಲ್ಲ, ಒಂದು 0.5% ಪರವಾಗಿಲ್ಲ, ಚೆನ್ನಾಗಿ ಆ್ಯಕ್ಟಿವ್ ಆಗಿದ್ದಾನೆ. ಎಲ್ಲರ ಜೊತೆ ಕೂತ್ಕೊಳ್ಳೋದು, ಮಾತಾಡೋದು ಅದೆಲ್ಲನೂ ಕೂಡ ತುಂಬ ಚೆನ್ನಾಗಿದೆ. ನಮ್ಮ ಚಿಕ್ಕವನು ನೋಡಿ ಆರಾಮಾಗಿ ಕೂತ್ಕೊಂಡು, ಈ ರೀತಿ ಜಾಗ ಇರಬೇಕು, ಮಕ್ಕಳಿರ್ಬೇಕು, ಚೆನ್ನಾಗಿ ಆಟಾಡಿಕೊಂಡು ಮಾತಾಡಿಕೊಂಡು ಆರಾಮಾಗಿರ್ತಾನೆ. ಹಾಗೆಯೇ ಅವ್ರ ಪಕ್ಕದಲ್ಲಿ ಕೂತಿರೋದು ಅವ್ರ ದೊಡ್ಡ ಮಗ. ಅವನು ಗಣೇಶನ ಯಾವ ರೀತಿ ಬಿಡೋದು ಏನು ಎತ್ತ ಅಂತ ಅಂದ್ಬಿಟ್ಟು ಮೊಬೈಲಲ್ಲಿ ಆ ರೀತಿ ನೋಡ್ತಾ ಇದ್ದಾನೆ. ಹಾಗೆಯೇ ಇವರಿಬ್ಬರು ನೋಡಿ, ಅವನೇ ದೊಡ್ಡವನು, ಇವನು ಸ್ವಲ್ಪ ಹೈಟ್ ಇರೋದಕ್ಕೆ ಇವನೇ ದೊಡ್ಡವನು ಅನ್ನೋ ಥರ ಕಾಣಿಸ್ತಾನೆ. ಅವನೇ ಒಂದು ವರ್ಷ ದೊಡ್ಡವನು, ಓನರ್ ಮಗ. ಇವನು 1 ವರ್ಷ ಚಿಕ್ಕವನು. ಅವನಿಗೆ 4.5 ವರ್ಷ, ಇವನಿಗೆ 3.5 ವರ್ಷ. ಈ ರೀತಿ ನನಗಿಷ್ಟ ಆಯಿತು. ಅಂದರೆ ಊಟಕ್ಕೆ ಎಲ್ಲನೂ ಕೂಡ ಚೆನ್ನಾಗಿತ್ತು. ಅವರು ಆ ಸ್ಟೈಲಲ್ಲೇ, ಅಂದರೆ ಇವರು ಬೇಗನೆ ಅಡುಗೆ ಗಿಡ್ಗೆ ಎಲ್ಲ ಮಾಡಿಬಿಡ್ತಾರೆ. ಯಾಕಂತಂದರೆ ಫಸ್ಟಿಂದನೂ ಹೋಟೆಲ್ಲು ಇಟ್ಟು ಅಭ್ಯಾಸ ಅಲ್ವಾ, ಹಾಗಾಗಿ ಗೋಬಿ ಸೆಂಟರ್ ಇದೆ. ಹಾಗೆಯೇ ಬೆಳಗ್ಗೆ ಹೊತ್ತು ಟಿಫನ್ ಮಾಡ್ತಾರೆ, ಸ್ನ್ಯಾಕ್ಸ್ ಆಗಿರ್ಬೋದು, ಈ ರೀತಿ ಎಲ್ಲನೂ ಕೂಡ ಮಾಡ್ತಾರೆ. ಚೆನ್ನಾಗಿದೆ. ನನಗೂ ತುಂಬ ಹೊತ್ತು ಇಲ್ಲೇ ಟೈಮ್ ಸ್ಪೆಂಡ್ ಮಾಡಿದೆ. ಸುಮಾರು 1-2 ಅವರ್ 2 ಅವರ್ಸು ಇಲ್ಲೇ ಟೈಮ್ ಸ್ಪೆಂಡ್ ಮಾಡಿ ಆಮೇಲೆ ನಾನು ಮನೆಗೆ ಹೋದೆ. ತುಂಬ ಚೆನ್ನಾಗಿ ಇಷ್ಟ ಆಯಿತು. ಅದಾದಮೇಲೆ ಗಣೇಶನ್ನ 9 ಗಂಟೆ ಅಷ್ಟೊತ್ತಿಗೆ ಗಣೇಶನ ಬಿಡಬೇಕು ಅಂತ ಇತ್ತು. ಗಣೇಶನ ಬಿಡಬೇಕು ಅಂತ ಅಂದರೆ ಇವರು ಒಂದು ಬಕೆಟಲ್ಲೇ ಬಿಡ್ಬೋದಾಗಿತ್ತು. ಬಟ್ ಇವಾಗೆಲ್ಲನೂ ಕೂಡ ಟ್ಯಾಕ್ಟರಲ್ಲಿ ಬರ್ತಾರೆ. ಮನೇಲಿ ಗಣೇಶನ್ನ ಯಾರು ಕೂರಿಸಿರ್ತಾರೆ ಅವರು ಟ್ಯಾಕ್ಟ್ರಿಗೆ ತೊಗೊಂಡೋಗಿ ಕೊಡೋದು. ಅವರು ಈ JP ನಗರ ಸೈಡು ತೊಗೊಂಡೋಗಿ ಎಲ್ಲ ಬಿಟ್ಬಿಟ್ಟು ಬರ್ತಾರೆ. ಒಂದೊಂದು ಏರಿಯಾದಲ್ಲಿ ಈ ರೀತಿ ಮಾಡ್ತಾರೆ. ಒಬ್ಬೊಬ್ಬರು ಮನೆಯಲ್ಲೇ ಹೊಸ ಬಕೆಟಲ್ಲಿ ಯಾವುದೇ ಥರ ಸ್ನಾನಕ್ಕಾಗಿರೋದು ಏನಕ್ಕೂ ಯೂಸ್ ಮಾಡಿರಬಾರ್ದು, ಆ ಥರ ಒಳ್ಳೆ ಬಕೆಟಲ್ಲಿ ನೀರನ್ನು ಸ್ಟೋರ್ ಮಾಡಿಬಿಟ್ಟು ಅದರೊಳಗಡೆ ಗಣೇಶನ ಬಿಡ್ತಾರೆ. ಈ ರೀತಿ ಒಬ್ಬೊಬ್ಬರು ಒಂದೊಂದು ಥರ ಆ ನೀರನ್ನು ಹೂವಿನ ಗಿಡಕ್ಕೆ ಎಲ್ಲನೂ ಕೂಡ ಹಾಕ್ತಾರೆ. ಚೆನ್ನಾಗಿರುತ್ತೆ. ಈ ರೀತಿಯೂ ಮಾಡ್ಬೋದು, ಆ ರೀತಿಯೂ ಮಾಡ್ಬೋದು. ಸದ್ಯಕ್ಕೆ ಇವರು ಟ್ರ್ಯಾಕ್ಟರ್ಗೆ ತಗೊಂಡೋಗಿ ಕೊಡ್ತಾಯಿದ್ದಾರೆ. ನಾನು ಅದಕ್ಕೆ ವೀಡಿಯೋಸ್ ಎಲ್ಲ ಮಾಡಿಕೊಂಡೆ. ನನ್ನ ಮಗ ಸ್ವಲ್ಪ ಹಿಂಗೆ ಅವ್ನು ಪೂಜೆ ಮಾಡ್ತಾಯಿದ್ರೆ ಗಂಟೆ ಅಳ್ಳಾಡಿಸೋದು ಅಂತ ಇತ್ತು. ಈ ರೀತಿ ಏನೋ ಸದ್ಯಕ್ಕೆ ರೋಡಿಗೇನು ಕಳ್ಸೋಕ್ಕೆ ಹೋಗಲಿಲ್ಲ ನಾನು. ಅವನು ಹೋಗ್ತಾನೆ ಬಾ ಅಂತ ಅಂದ್ಬಿಟ್ಟು ಇವನ್ನ ಒಳಗಡೆ ಕರ್ಕೊಂಡು ಬಂದೆ. ಸದ್ಯಕ್ಕೆ ನಿಮಗೆ ಹೇಗೆ ಅನ್ನಿಸ್ತಾ ಇದೆ, ಬೋರ್ ಆಗ್ತಾ ಇದೆಯಾ ಬ್ಲಾಗು, ಅಥವಾ ಇಷ್ಟ ಆಗ್ತಿದೆಯಾ ಏನೋ ನನಗೆ ಗೊತ್ತಿಲ್ಲ. ಒಟ್ನಲ್ಲಿ ಗೌರಿ ಗಣೇಶನ ಹಬ್ಬ ನಾನು ತೋರಿಸ್ಬೇಕಾಯಿತು, ಅಂದರೆ ನಾನು ನಿಮಗೆ ಶೇರ್ ಮಾಡಬೇಕಾಗಿತ್ತು, ನಾನು ಶೇರ್ ಮಾಡ್ತಾಯಿದ್ದೀನಿ. ಇವತ್ತಿನ ಊಟ ಇದೇನೆ ಫ್ರೆಂಡ್ಸ್. ಅಂದರೆ ಪಾಯಸ, ಬಜ್ಜಿ, ಆಮೇಲೆ ಏನು ಉದ್ದಿನ ವಡೆ, ಆಮೇಲೆ 2 ಥರದ್ದು ಪಲ್ಯ, ಹಾಗೆಯೇ ಇದು ಕಡುಬು, ಹಾಗೆಯೇ ಇದು ಏನು ರಾಜ್ಮಾ ಕಾಳು ಅಂತ ಹೇಳ್ತಾರಲ್ಲ ಅದರದ್ದು ಸಾಂಬಾರು, ರೈಸು, ಇಷ್ಟನ್ನು ಅವ್ರು ಮಾಡಿದರು. ಇಷ್ಟು ತಿಂದು ಮುಗಿಸೋ ಅಷ್ಟೊತ್ತಿಗೆ ನನಗೂ ಕೂಡ ಸಾಕಾಯಿತು. ಸಖತ್ತು ಟೇಸ್ಟಿಯಾಗಿತ್ತು, ಚೆನ್ನಾಗಿ ಮಾಡ್ತಾರೆ. ಸುಮ್ಮನೆ ಹೇಳೋದಲ್ಲ, ಅವರು ಹೋಟೆಲ್ ಇಟ್ಟಿರೋದಕ್ಕೂ ಅದಕ್ಕೂ ಚೆನ್ನಾಗಿ ಯಾವುದಕ್ಕೆ ಯಾವ್ಯಾವ ರೆಸಿಪಿಗೆ ಯಾವ್ಯಾವ ಸೀಕ್ರೆಟ್ ರೆಸಿಪಿ ಹಾಕಬೇಕು ಅನ್ನೋದು ತುಂಬ ಚೆನ್ನಾಗಿ ಇವ್ರಿಗೆ ಗೊತ್ತಿದೆ. ಹಾಗಾಗಿ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್, ಟೇಕ್ ಕೇರ್.